ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಶ್ರಾವಣ 2025 ಬಸವಪರ ಸಂಘಟನೆ ಮನೆ ಮನೆಗಳಿಂದ ಮನಗಳಿಗೆ ವಚನ ಸಂದೇಶ. ಮನೆ ಮನೆಗಳಲ್ಲಿ ವಚನ ಶ್ರಾವಣ ಮಾಸದ ಕಾರ್ಯಕ್ರಮ 25/7/2025ರಿಂದ 25/8/2025 ಗಂಗಾವತಿಯ ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಶರಣ ಬಂಧುಗಳಿಗೆ ಧನ್ಯವಾದ. ಬಸವಮ್ಮೆಗೆ ಪ್ರಾಣ ಜೀವಾಳವಯ್ಯ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂದರು. ಜೀವನ ಸರ್ವ ಸಂವರದೆ ಬೆಳಗಲು ಕರುಣಿಸು ಸಚ್ಚಿದಾನಂದ, 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 ಬೆಳಗಲು ಕರುಣಿಸು ಸಚ್ಚಿದಾನಂದ. ಹೇ ಪರಮಾತ್ಮ ಲೋಕದ ಮಿತ್ರ, ಹೇ ಪರಮಾತ್ಮ ಲೋಕದ ಮಿತ್ರ, ಹೇ ಪರಮಾತ್ಮ ಲೋಕದ ಮಿತ್ರ, ಹೇ ಪರಮಾತ್ಮ ಲೋಕದ ಮಿತ್ರ. ನೀನೇ ಸರ್ವಕ್ಕೂ ಕಾರಣ ಕರ್ತ, ನೀನೇ ಸರ್ವಕ್ಕೂ ಕಾರಣ ಕರ್ತ, ನೀನೇ ಸರ್ವಕ್ಕೂ ಕಾರಣ ಕರ್ತ, ನೀನೇ ಸರ್ವಕ್ಕೂ ಕಾರಣ ಕರ್ತ. ಶರಣೋ ಶರಣಾರ್ಥಿ. ಸರ್ವರಿಗೂ ಶರಣಾರ್ಥಿ. ಈಗ ಕಾರ್ಯಕ್ರಮದ ಮುಖ್ಯ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವೇಶ ಹರ ಮಹಾದೇವ. ಶರಣೋ ಶರಣಾರ್ಥಿ. ಒಂದು ನಿಮಿಷ. ಎಲ್ಲ ಶರಣರೇ, ನಾನು ಇವತ್ತು ತಮ್ಮ ಮುಂದೆ ಪ್ರವಚನವನ್ನು ಕೊಡ್ತಕ್ಕಂಥ ವಚನ ನಿಮ್ಗಾಗಲೇ ಗೊತ್ತಿದೆ. ನಾವು ಇಷ್ಟೊತ್ತಿನವರೆಗೂ ನೆನೆದಂಥ ಧ್ಯಾನಿಸಿದಂಥ ಜಗಜ್ಯೋತಿ ಜ್ಞಾನಸಾಗರ ಬಸವಣ್ಣನವರ ವಚನ. ಅದು ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ, ಅಂಧೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪಥವನ್ನರಿಯದನಕ್ಕ ಅನ್ನುವಂಥ ವಚನ. ಈ ವಚನ ಎಲ್ಲರಿಗೂ ಗೊತ್ತಿದೆ. ಇದು ಮತ್ತೆ ಇಷ್ಟು ವರ್ಷಗಳ ಈ ವಚನ ಶ್ರಾವಣ ಸರಣಿಯಲ್ಲಿ ಈಗಾಗಲೇ ಮಾತಾಡಿರ್ತಾರೆ. ಇಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡಿರ್ತೀರಿ. ಮತ್ತೆ ಎಲ್ರಿಗೂ ಪರಿಚಯ ಇದೆ ಈ ವಚನ. ಆದ್ರೆ ಇವತ್ತು ನನಗೆ ನನ್ನ ಅನುಭವದ ಮಿತಿಯಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥ ಓದಿನ ಮಿತಿಯಲ್ಲಿ ವಿಷಯನ್ನ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಮತ್ತೆ ನನಗರಿವಿದೆ, ನನಗಿಂತ ಕಿರಿಯರಿಲ್ಲ ಅನ್ನುವಂಥ ಅರಿವಿನಿಂದ ನನ್ನ ಮಾತುಗಳನ್ನು ಆರಂಭ ಮಾಡ್ತೀನಿ. ಮತ್ತೆ ನನ್ನ ಮಾತುಗಳು 30 ನಿಮಿಷಗಳ ಮಾತಿನಲ್ಲಿ ಒಂದಷ್ಟು ಎಚ್ಚರಿಕೆಯಿಂದನೇ ಇತಿಹಾಸ, ಸಮಾಜ, ವಿಜ್ಞಾನ ಈ ಕಡೆ ನನ್ನ ಮಾತುಗಳು ಹೊರಳಿ ಮತ್ತೊಮ್ಮೆ ವಿಷಯಕ್ಕೆ ಬಂದು ಸಮಾಪ್ತಿ ಆಗ್ತವೆ ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇದು ನೇರವಾಗಿ ಅರ್ಥ ಆಗತಕ್ಕಂಥ ವಿಷಯ ಹೆಂಗಂದ್ರೆ, ಅಂಗೈಯಲ್ಲಿ ರೇಖೆಗಳಿದಾವೆ. ಆ ರೇಖೆಗಳಲ್ಲಿ
ಅರ್ಥರೇಖೆ ಅಂದ್ರೆ ಹಣಕಾಸಿನ ರೇಖೆ, ಅನ್ನದ ರೇಖೆ, ವಿದ್ಯೆ ರೇಖೆ, ಮತ್ತೆ ಮಕ್ಕಳ ರೇಖೆ, ದಾಂಪತ್ಯದ ಜೀವನದ ರೇಖೆ, ಇವೆಲ್ಲ ರೇಖೆಗಳು ಇರ್ತವೆ ಅಂತ ನಮ್ಮನ್ನ ನಂಬಿಸಲಾಗಿತ್ತು. ವಿಪರೀತ ಅಂಧಕಾರದಲ್ಲಿ ನಮ್ಮನ್ನೆಲ್ಲ ಇಡೀ ದೇಶವನ್ನ ಮುಳುಗುವಂತೆ ಮಾಡಿ ವೈಜ್ಞಾನಿಕ ಆಲೋಚನೆಯನ್ನೇ ಕೊಂದು ಹಾಕಲಾಗಿತ್ತು. ಆದ್ರೆ 800 ವರ್ಷಗಳ ಹಿಂದೆನೆ ಬಸವಣ್ಣನವರು ಇದನ್ನ ಅಲ್ಲಗಳೆದಿದ್ದಾರೆ. ಇನ್ನೊಂದು ವಚನದಲ್ಲಿ ಹಣೆಯ ಮೇಲೆ ವಿಭೂತಿ ಇರಲು ಅಂಗೈಯಲ್ಲಿ ಇಷ್ಟಲಿಂಗವಿರಲು, ಹಣೆಯ ಮೇಲೆ ವಿಭೂತಿ ಇದ್ದಾಗ ನಾನು ಹಣೆ ಬರವನ್ನ ಏಕೆ ನಂಬಲಿ, ಅಂಗೈಯಲ್ಲಿ ಇಷ್ಟ ಲಿಂಗ ಇದ್ರೆ ನಾನು ಅಂಗೈರೇಖೆಯನ್ನು ಏಕೆ ನಂಬಲಿ, ಶರಣರ ಸಂಘ ಇದ್ರೆ ಬೇರೆ ದೇವರುಗಳು ನನಗೆ ಯಾಕೆ ಬೇಕು ಅನ್ನುವಂತ ವಚನ ಕೂಡ ಇದೆ. ಕಂದಾಚಾರ, ಮೌಢ್ಯಾಚಾರ, ಜಾತೀಯತೆ, ಮೈಲಿಗೆ ಇವುಗಳನ್ನ ಸಾರಾಸಗಟ್ಟು ತಳ್ಳಿ ಹಾಕಿ ವಿಜ್ಞಾನ, ಸೋದರತ್ವ, ಸಹಬಾಳ್ವೆ, ಸಾತ್ವಿಕ ಮಾರ್ಗ, ಈ ಮಾರ್ಗಗಳನ್ನ ಬೋಧಿಸಿದ್ದು ಶರಣ ಧರ್ಮ ಅಂತ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಂಗೆ ಇವರು ಅರ್ಥರೇಖೆ ಇದ್ರೆ ಏನು ಪ್ರಯೋಜನ ಇಲ್ಲ, ಆಯುಷ್ಯ ರೇಖೆ ಇಲ್ಲ ಅಂತ ಅರ್ಥ ಆಗುತ್ತೆ ನೇರವಾಗಿ ಅದನ್ನ ಅರ್ಥ ಮಾಡ್ಕೊಂಡ್ರೆ. ಮತ್ತೆ ಹಂದೆ ಅಂದ್ರೆ ಹೇಡಿ ಅಂತ. ಹೇಡಿಯ ಕೈಯಲ್ಲಿ ಎಷ್ಟೇ ದೊಡ್ಡ ಆಯುಧ, ಎಷ್ಟೇ ಬಲಿಷ್ಠವಾಗಿರ್ತಕ್ಕಂಥ ಆಯುಧ ಇದ್ರೂ ಕೂಡ ಪ್ರಯೋಜನ ಅದು ಉಪಯೋಗಕ್ಕೆ ಬರಲ್ಲ ಅಂತ. ಇನ್ನು ಅಂಧಕನ ಕೈಯಲ್ಲಿ ಅಂಧಕ ಅಂದ್ರೆ ಕುರುಡನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಅಂತ. ಕನ್ನಡಿ ದರ್ಪಣ ಅಂದ್ರೆ ನಮ್ಮ ಸೌಂದರ್ಯವನ್ನ ನೋಡ್ಕೊಳ್ತಕ್ಕಂಥ ಒಂದು ಕನ್ನಡಿ. ಕುರುಡನ ಕೈಗೆ ಎಷ್ಟೇ ಒಳ್ಳೆ ಕನ್ನಡಿಯನ್ನ ಕೊಟ್ಟರು ಕೂಡ ಅದು ಪ್ರಯೋಜನಕ್ಕೆ ಬರಲಾರ್ದು ಅಂತ. ಹಂಗೆ ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು ಅಂತ. ಮರ್ಕಟ ಅಂದ್ರೆ ಕೋತಿ, ಮಾಣಿಕ ಅಂದ್ರೆ ನವರತ್ನಗಳಲ್ಲಿ ಒಂದು, ಅದು ಕೆಂಪು ಹವಳ, ಕೆಂಪು ಮಣಿಯನ್ನ ಮಾಣಿಕ್ಯ ಅಂತ ಕರೀತಾರೆ. ಅದು ಬಹಳ ಬೆಲೆ ಬಾಳ್ತಕ್ಕಂಥ ಒಂದು ವಸ್ತು, ಒಡವೆ ಅದು. ಹಂಗೆ ಕೋತಿ ಕೈಗೆ ಅಷ್ಟೊಂದು ಬೆಲೆ ಬಾಳ್ತಕ್ಕಂಥ ವಸ್ತು ಕೊಟ್ರೆ ಅದ್ರ ಬೆಲೆ ಅದಕ್ಕೆ ಗೊತ್ತಾಗಲ್ಲ ಅಂತ. ಅದ್ರ ಜೊತೆಗೆ ಕೊನೆಗೆ ಹೇಳ್ತಾರೆ, ಕೂಡಲ ಸಂಗನ ಶರಣನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಅಂತ. ಕೂಡಲ ಸಂಗಮ ದೇವರನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಲಿಂಗ ಇದ್ರ ಪ್ರಯೋಜನ ಏನು. ಕೊನೆಗೆ ಇನ್ನೊಂದು ಕೊಟೇಶನ್ ಸೇರಿಸ್ತಾರೆ, ಶಿವಪಥವನ್ನ ಅರಿಯದನಕ್ಕ ಅಂತ. ಶಿವಪಥವನ್ನ ಅರಿದೇ ಹೋದ್ರೆ ಕೈಯಲ್ಲಿ ಲಿಂಗ ಇದ್ರೂ ಪ್ರಯೋಜನ ಇಲ್ಲ ಅಂತ. ಮೇಲೆ ಎಲ್ಲವೂ ಅರ್ಥ ಆಗ್ತವೆ, ನಮಗೆ ಸರಳವಾಗಿ ಅರ್ಥ ಆಗ್ತವೆ. ಅವು ಉಪಮೇಯಗಳು. ಒಂದು ಯಾವುದೋ ನಿಗೂಢವಾಗಿರ್ತಕ್ಕಂಥ ದೊಡ್ಡ ಅರ್ಥವನ್ನ ಹೇಳಲಿಕ್ಕೆ ಸಣ್ಣ ಸಣ್ಣ ನಮ್ಮ ಸಮಾಜದ, ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ಅಷ್ಟು ಉದಾಹರಣೆಗಳನ್ನು ತೆಗೆದುಕೊಳ್ತಾರೆ ಬಸವಣ್ಣನವರು. ಅಲ್ಲಿ ಮುಖ್ಯವಾಗಿ ಅವ್ರು ಹೇಳಕ್ ಹೋಗಿದ್ದೇನಂತಂದ್ರೆ, ಕೂಡಲ ಸಂಗನ ಶರಣನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಅವರು ಶಿವಪಥವನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಅಂತ ಅವ್ರ ಮುಖ್ಯ ಉದ್ದೇಶ. ಇನ್ನು ಉಳಿಕೆದ ಇವೆಲ್ಲ ವಿಚಾರಗಳೆಲ್ಲ ಅವಕ್ಕೆ ಉಪಮೇಯ ಅಷ್ಟೆ. ಇಷ್ಟು ಸಾಮಾನ್ಯವಾಗಿರ್ತಕ್ಕಂಥ ನಮಗೆ ದತ್ತವಾಗಿರ್ತಕ್ಕಂಥ ಅರ್ಥಗಳು. ನನ್ನ ತಿಳುವಳಿಕೆ ಮಿತಿಯಲ್ಲಿ ಹೇಳೋದಾದ್ರೆ, ಹಾಗಾದ್ರೆ ಶಿವಪಥ ಅಂದ್ರೆ ಏನು? ಬಹಳ ಮುಖ್ಯವಾಗಿ ಇದೇ ನಮ್ಮೆಲ್ಲರ ಗೊಂದಲಕ್ಕೂ ಕಾರಣ, ಕನ್ಫ್ಯೂಸ್ಗಳಿಗೆ ಕಾರಣ ಆಗಿದೆ. ಮತ್ತೆ ಈ ಇಷ್ಟೊಂದು ಒಳ್ಳೆ ಅರ್ಥವುಳ್ಳ ವಚನವನ್ನ ಅತಿ ಹೆಚ್ಚು ಜನರು ಅಪಾರ್ಥಗೊಳ್ಳಿಕ್ಕೂ ಅದೇ ಕಾರಣ ಆಗಿದೆ. ಅಂದ್ರೆ ಶಿವಪಥ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರೋ ಇಡೀ ವಚನವನ್ನೇ ಅಪಾರ್ಥ ಮಾಡ್ಕೊಳ್ತಿದ್ದಾರೆ. ಶಿವಪಥ ಅಂದ್ರೆ ಏನು? ಅದ್ರ ಜೊತೆಗೆ ಶರಣರನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಶರಣರು ಅಂದ್ರೇನು? ಶರಣರನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಶರಣತ್ವ ಅಂದ್ರೆ ಏನು ಅಂತ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ನನ್ಗೆ ಅನಿಸುತ್ತೆ. ನನಗೆ ಬಹಳ ನೋವಿನ ವಿಚಾರ ಅಂತಂದ್ರೆ,
ಶಿವನನ್ನ ಹಿಂದೂ ಧರ್ಮದ ಒಂದು ಪ್ರಮುಖ ದೈವ ಅಂತ ಬಿಂಬಿಸಿರೋದು. ಆಕ್ಚುಲಿ ಆಳವಾಗಿ ಅರ್ಥ ಮಾಡ್ಕೊಂಡ್ರೆ ಹಿಂದೂ ಧರ್ಮ ಅನ್ನುವಂಥದ್ದು ಇಲ್ಲ. ಸಾಕಷ್ಟು ಸರ್ಕಾರನೂ ಹೇಳಿದೆ, ಆ ಧರ್ಮದ ಮುಖಂಡರು ಸಂಘಟಕರು ಹೇಳಿದ್ದಾರೆ ಹಿಂದೂ ಧರ್ಮ ಅನ್ನೋದು ಧರ್ಮ ಅಲ್ಲ ಅಂತ ಹೇಳಿದ್ದಾರೆ. ಇದು ಸ್ಪಷ್ಟ. ಅದು ಯಾರೋ ಬೇರೆ ದೇಶದವರು ಕರೆದಿರ್ತಕ್ಕಂಥ ಭಾರತೀಯರನ್ನ ಅವಮಾನಿಸ್ಲಿಕ್ಕೆ ಕರೆದಂತ ಒಂದು ಶಬ್ದ ಅದು ಹಿಂದೂ ಧರ್ಮ ಅಂತ. ಆದ್ರೆ ದುರಂತ ಆ ಹಿಂದೂ ಅಂದ್ರೆ ಕಲ್ಪಿತವಾಗಿರ್ತಕ್ಕಂಥ ನಿಜವಾಗಿಯೂ ಅಸ್ತಿತ್ವದಲ್ಲಿ ಇಲ್ಲದ ಒಂದು ಕಪೋಲ ಕಲ್ಪಿತ ಧರ್ಮದ ಪ್ರಮುಖ ದೈವವಾಗಿ ಶಿವನನ್ನ ಬಿಂಬಿಸಲಾಗಿದೆ. ಆ ಹಿಂದೂ ಧರ್ಮದ ಅನ್ನುವಂಥದ್ದು ಏನಂತಂದ್ರೆ ವೈದಿಕ ಧರ್ಮ. ವೈದಿಕತೆಯ ತತ್ವದಲ್ಲಿ ನಂಬಿಕೆ ಉಳ್ಳವರು ಭಾರತದಲ್ಲಿ ಯಾರು ವೈದಿಕತೆಗೆ ವಿರುದ್ಧವಾಗಿದ್ರು, ಬಂಡಾಯ ಎದ್ರು, ಅದನ್ನ ವಿರೋಧಿಸಿದ್ರು, ಅವರನ್ನ ಎಷ್ಟು ಸಾಧ್ಯನೋ ಅಷ್ಟು ದಾರಿ ತಪ್ಪಿಸೋದು ಮೊದಲೇ ಕೆಲಸ. ಸಾಧ್ಯವಾದ್ರೆ ಅವರನ್ನ ದಾರಿ ತಪ್ಪಿಸೋದು, ಸಾಧ್ಯವಾಗ್ಲಿಲ್ಲ ಅಂತಂದ್ರೆ ಅವ್ರನ್ನ ಭಕ್ತರು ಮಾಡೋದು. ವೈದಿಕ ಧರ್ಮದಲ್ಲಿರ್ತಕ್ಕಂಥದ್ದು ಒಂದು ಪದ್ಧತಿ ಏನಂತಂದ್ರೆ, ವೈದಿಕ ಧರ್ಮ ಅದು ಮೌಢ್ಯತೆಯ ಧರ್ಮ. ವೈದಿಕ ಧರ್ಮ ಅದು ಕಂದಾಚಾರಗಳನ್ನು ನಂಬತಕ್ಕಂಥ ಧರ್ಮ. ವೈದಿಕ ಧರ್ಮ ವೇದಗಳ ಆಧಾರಿತವಾಗಿ ನಡ್ಕೊಳ್ತಕ್ಕಂಥ ವರ್ಣಾಶ್ರಮವನ್ನ ನಂಬ್ಕೊಂಡಿರ್ತಕ್ಕಂಥ ಧರ್ಮ. ಮನುಷ್ಯ ತಲೆಯಲ್ಲಿ ಹುಟ್ಟದವನೇ ಒಬ್ಬ ವರ್ಣದವನು ತಲೆಯಲ್ಲಿ ಹುಡ್ತಾನೆ, ಇನ್ನೊಂದು ಕೆಲವೊಂದು ವರ್ಣದವರು ಭುಜದಲ್ಲಿ ಹುಡ್ತಾರೆ, ಇನ್ ಕೆಲವರು ತೊಡೆಯಲ್ಲಿ ಹುಡ್ತಾರೆ, ಇನ್ ಕೆಲವರು ಪಾದದಲ್ಲಿ ಹುಡ್ತಾರೆ. ಮತ್ತೆ ಬೇರೆ ಬೇರೆ ಲೋಕಗಳನ್ನ ಸೃಷ್ಟಿ ಮಾಡಿ ಅದರಲ್ಲಿ ಜನರನ್ನ ದಾರಿ ತಪ್ಪಿಸಿ ತಾವು ಮಾತ್ರ ಚಂದಾಗಿರ್ಬೇಕು ಅಂತ ಭಾವಿಸ್ತಕ್ಕಂಥ ತಾರತಮ್ಯದ ಧರ್ಮ ವೈದಿಕ ಧರ್ಮ. ಇದನ್ನ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ವಿರೋಧ ಮಾಡಿ ಗೆಲ್ಲಕ್ಕೆ ಪ್ರಯತ್ನ ಪಟ್ಟಂತ ನೂರಾರು ಜನ ಪಂಡಿತರಿದ್ದಾರೆ, ಹೋರಾಟಗಾರರಿದ್ದಾರೆ, ಫಿಲಾಸಫರ್ಸ್ ಇದ್ದಾರೆ. ಆದ್ರೆ ದುರಂತ ಎಲ್ಲರೂ ಸೋತೋಗಿದ್ದಾರೆ. ಯಾರ್ಯಾರು ಸಮಾನತೆಯನ್ನು ನಂಬ್ಕೊಂಡಿದ್ರೋ, ಯಾರು ಬೋಧನೆ ಮಾಡಿದ್ರೋ, ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೋ, ಮಾನವ ಕುಲವನ್ನ ತನ್ನ ತೆಕ್ಕೆಯಲ್ಲಿ ತಾಯಿಯಿಂದ ತಪ್ಪಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರೋ, ಅಂತ ಮಹಾತ್ಮರೆಲ್ಲರೂ ಕೂಡ ಅಂದ್ರೆ ವೈದಿಕ ಧರ್ಮದ ಎದುರುಗಳಿಗೆ ಸೋತೋಗಿದ್ದಾರೆ. ಬುದ್ಧನು ಅದೇ ರೀತಿಯಲ್ಲಿ ಬಲಿಯಾಗಿದ್ದು. ಅವತಾರಗಳು ದಶಾವತಾರಗಳು ಅಂತ ಹೇಳ್ತಾರಲ್ಲ, ದಶಾವತಾರಗಳಲ್ಲಿ 10ನೇ ಅವತಾರ ಬುದ್ಧ ಅಂತ ಹೇಳ್ತಾರೆ. ಆಕ್ಚುಲಿ ದಶಾವತಾರಗಳು ಸೃಷ್ಟಿ ಆಗೋದಕ್ಕಿಂತ 600 ವರ್ಷ ಮುಂಚಿತವಾಗಿ ಬುದ್ಧ ಹುಟ್ಟಿದ್ದ. ದಶಾವತಾರಗಳನ್ನ ಸೃಷ್ಟಿ ಮಾಡಿದ್ದು ಕ್ರಿಸ್ತಶಕ 4ನೇ ಶತಮಾನದಲ್ಲಿ, ಗುಪ್ತರ ಕಾಲದಲ್ಲಿ. ಆದ್ರೆ ದುರಂತ ಅಷ್ಟೊತ್ತಿಗೆಲ್ಲ 800 ವರ್ಷ ಆಗಿತ್ತು ಬುದ್ಧ ಹುಟ್ಟಿ ಸತ್ತು. ಆಮೇಲೆ ಬಸವಣ್ಣನವರು ಇದ್ರ ವಿರುದ್ಧ ಬಂಡಾಯ ಹೇಳ್ತಾರೆ, ಒಂದಷ್ಟು ಕ್ರಾಂತಿಕಾರಕ ವಿಚಾರಗಳನ್ನ ಬಿತ್ತುತ್ತಾರೆ, ಬೆಳೀತಕ್ಕಂಥ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಅವರನ್ನು ಕೂಡ ಬಲಿ ತೆಗೆದುಕೊಳ್ತದೆ ಈ ಸಮಾಜ, ವೈದಿಕ ಸಮಾಜ. ಹಂಗೆ ಕನಕದಾಸರು ಅಷ್ಟೇ, ಪುರಂದರದಾಸರು ಅಷ್ಟೇ. ಮತ್ತೆ ಭಾರತದಲ್ಲಿ ಎಷ್ಟೊಂದು ಧರ್ಮಗಳು ಸೃಷ್ಟಿಯಾಗ್ಲಿಕ್ಕೂ ಕಾರಣ ಈ ವೈದಿಕತೆಯ ಮಾನವ ವಿರೋಧಿ ಅಂಶಗಳು, ಅನೀತಿಗಳು. ಅಂದ್ರೆ ಬುದ್ಧನನ್ನ ಬಲಿ ತೆಗೆದುಕೊಂಡಂತ ಒಂದು ವ್ಯವಸ್ಥೆ, ಬಸವಣ್ಣನನ್ನ ಬಲಿ ತೆಗೆದುಕೊಂಡಂತ ಒಂದು ವ್ಯವಸ್ಥೆ, ಅಂತ ಮಹಾತ್ಮರನ್ನ ಬಲಿ ತೆಗೆದುಕೊಂಡಂತ ಒಂದು ವ್ಯವಸ್ಥೆ ಮೊದಲು ಬಲಿ ತೆಗೆದುಕೊಂಡಿದ್ದು ಶಿವನನ್ನ. ಭರತ ಖಂಡದಲ್ಲಿ ಮೊದಲು ಬಲಿಯಾಗಿದ್ದು ವೈದಿಕ ಧರ್ಮಕ್ಕೆ ಯಾರು ಅಂತಂದ್ರೆ ಶಿವ. ನಿಮ್ಗೆಲ್ರಿಗೂ ಒಂದು ಪ್ರಾಥಮಿಕ ಮಾಹಿತಿ ಇದೆ. ಮೂಲ ದೇವರು ಯಾರು ಅಂತಂದ್ರೆ ಶಿವ ಅಂತ ಗೊತ್ತಿದೆ. ಸಿಂಧು ಬಲಿ ನಾಗರಿಕತೆಯಲ್ಲೂ ಕೂಡ ಶಿವನ ಪಶುಪತಿ ಅಂತ ನಂಬಲಾಗಿತ್ತು, ಅದರ ಅಸ್ತಿತ್ವ ಇತ್ತು, ಆ ನಂಬಿಕೆ ಉಳ್ಳವರು ಇದ್ರು. ಆದರೆ ಕೃಷ್ಣನ ಅವತಾರಗಳು ನಂತರ ಬಂದಿದ್ದು, ಇತ್ತೀಚೆಗೆ ಅಂದ್ರೆ 1800 ವರ್ಷಗಳ ಹಿಂದಿನ
ಈಚಿನವು ಅವೆಲ್ಲನ. ಮೊದಲ ಬಲಿಯಾಗಿದ್ದು ವೈದಿಕತೆಗೆ ಶಿವ ಅನ್ನುವಂತ ದೈವದ ಕಲ್ಪನೆ. ಶೈವಿಸಂ ಶಿವತತ್ವ ಇದೆಯಲ್ಲ, ಅದು ಬಲಿಯಾಯ್ತು. ಆಮೇಲೆ ಅದರಿಂದ ಚೇತರಿಸ್ಕೊಳ್ಳಿಕ್ಕೆ ಆ ಪಂಥಗಳು ನಾಥ ಪಂಥವಾಗಿ, ಆರೂಢ ಪಂಥವಾಗಿ, ಕಾಳಾಮುಖ ಪಂಥವಾಗಿ, ಇಂಥ ಅನೇಕ ಪಂಥಗಳಾಗಿ ಜೀವಿಸಿದ್ವು ಈ ದೇಶದಲ್ಲಿ. ಅವೆಲ್ಲವೂ ಕೂಡ ಇವತ್ತು ಉತ್ಖನನ ಮಾಡಬೇಕಾಗಿದೆ ನಾವು. ಅವೆಲ್ಲ ಪುಸ್ತಕಗಳಲ್ಲಿ, ಆಚರಣೆಗಳಲ್ಲಿ, ಅದು ಹಿಂದೂ ಧರ್ಮದ ಎಲ್ಲವನ್ನು ಅರಗಿಸ್ಕೊಂಡಿರ್ತಂತ ಹಿಂದೂ ಧರ್ಮದಲ್ಲಿ ಅವನ್ನ ಹುಡುಕ್ಬೇಕಾಗಿದೆ ನಾವು. ಯಾಕೆ ಹೇಳಿದೆ ಅಂತಂದ್ರೆ, ಶಿವಪಥವನ್ನರಿಯದನ್ನಕ್ಕ ಅಂತ ಮಾತಿದೆಯಲ್ಲ, ಆ ಕಾರಣಕ್ಕೆ ಇಷ್ಟೊಂದು ನಿಮ್ಗೆ ಹೇಳ್ಬೇಕಾಯ್ತು. ಶಿವ ಅಂದ್ರೆ ಯಾರು, ಶಿವನ ಅಸ್ತಿತ್ವ ಅಂದ್ರೆ ಏನು, ಶಿವ ದಾರಿ, ನಂಬಿಕೆ, ಅದರ ಫಿಲಾಸಫಿ ಏನು, ಅದನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಶರಣತ್ವ ದಕ್ಕಲ್ಲ ನಮ್ಗೆ. ಶರಣತ್ವ ದಕ್ಕಲಿಲ್ಲ ಅಂತಂದ್ರೆ ನಮ್ಗೆ ಲಿಂಗತತ್ವ, ಲಿಂಗಾಯತ ತತ್ವ ಇದು ನಮ್ಗೆ ಅರ್ಥ ಆಗಲ್ಲ ಅಂತ. ಹಂಗಾಗಿ ನಾನು ಇನ್ನೊಂದ್ಸರಿ ರಿವೀಲ್ ಮಾಡ್ತೀನಿ ಅದನ್ನ. ಮತ್ತೆ ಕೂಡಲ ಸಂಗಮ ದೇವ ಅನ್ನುವಂಥದ್ದು ನಾನು ಹೇಳ್ಬೇಕಾಗ್ತದೆ. ಅದು ಬಸವಣ್ಣನವರ ಈ ವಚನದ ಅಥವಾ ಅವರ ಎಲ್ಲ ಒಟ್ಟಾರೆ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ. ನಮ್ಗೆ ಎಷ್ಟು ನಂಬಿಸಲಾಗಿದೆ ಅಂತಂದ್ರೆ ಇವರೆಲ್ಲ ದೇವರು ಅಂತ. ಕೂಡಲ ಸಂಗಮ ದೇವ ಅನ್ನುವಂಥವ್ರು ಅದು ದೇವರು. ಆ ದೇವರ ಭಕ್ತ ಬಸವಣ್ಣ. ಆ ದೇವರು ಕೂಡಲ ಸಂಗಮದಲ್ಲಿದೆ. ಆ ದಿನ ಹೋಗಿ ಅಲ್ಲಿ ಪೂಜೆ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ವಚನ ಬರೆದವನೆ ಅನ್ನುವಂಥ ಇವನ್ನೆಲ್ಲ ಬಿಂಬಿಸಲಾಗಿದೆ. ನಮಗೆ ಪಾಠ ಮಾಡ್ಬೇಕಾದ್ರೆ ಮಕ್ಕಳಿಗೆ ಬಹಳ ಆಶ್ಚರ್ಯ ಆಗುತ್ತಾ, ಪ್ರಶ್ನೆಗಳು ಉತ್ತರ ಕೊಡಕ್ಕಾಗದಂತ ಪ್ರಶ್ನೆಗಳು ಕೇಳ್ಬಿಡ್ತಾರ ಅವ್ರು. ಅಷ್ಟೊಂದು ಕೇಳಿಸಿರ್ತಾರೆ ಮೇಷ್ಟ್ರುಗಳೆಲ್ಲ. ಕೂಡಲ ಸಂಗಮ ದೇವ ಅನ್ನುವಂಥದ್ದು ಬಸವಣ್ಣನ ಮುಂಚೆ ಇರಲಿಲ್ಲ. ಆ ಕಲ್ಲು ಆ ಹೊರಡೆ ಇರಲಿಲ್ಲ ಬಸವಣ್ಣನಿಗಿಂತ ಮುಂಚಿತವಾಗಿ. ಆಕ್ಚುಲಿ ಬಸವಣ್ಣನಿಂದಲೇ ಸೃಷ್ಟಿ ಅಂತ ಒಂದು ರೂಪಕ ಅದು. ಮತ್ತೆ ನೀವು ಗಮನಿಸಬೇಕು, ಎಷ್ಟು ಜನ ವಚನಕಾರಿದ್ದಾರೋ ಅಷ್ಟು ರೀತಿಯ ದೈವಗಳನ್ನ ಅವರು ನಂಬುತ್ತಾರೆ. ಅಕ್ಕಮಹಾದೇವಿ ನಂಬಿಕೆ ಚನ್ನಮಲ್ಲಿಕಾರ್ಜುನ, ಅಲ್ಲಮಪ್ರಭುವಿನ ನಂಬಿಕೆ ಗುಹೇಶ್ವರ, ಹಂಗೆ ಕೂಡಲ ಸಂಗಮ ದೇವ. ಇವ್ರು ಯಾರು ದೇವರುಗಳಲ್ಲ. ಇವು ಯಾವ ದೇವಸ್ಥಾನನೂ ಅವ್ರಿಗೆ ಇರ್ಲಿಲ್ಲ 12ನೇ ಶತಮಾನದಲ್ಲಿ. ಕೂಡಲ ಸಂಗಮ ದೇವ ಅಂತಂದ್ರೆ ಬಹಳಷ್ಟು ಒಂದಷ್ಟು ಹಿರಿಯರಿಗೆಲ್ಲ ಗೊತ್ತಿದೆ. ಅದು ಹೆಣ್ಣು ಗಂಡಿನ ಮಿಲನದ ಸಂಕೇತ ಅಂತ. ಆ ಸೃಷ್ಟಿಯ ಸಂಕೇತ, ಸೃಷ್ಟಿ. ಬಸವಣ್ಣ ಅದು ಅಂತ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ರೂಪಕವನ್ನ ಕೊಡ್ತಾರೆ ಈ ಸಮಾಜಕ್ಕೆ, ಈ ದೇಶಕ್ಕೆ. ಆ ಕೂಡಲ ಸಂಗಮ ದೇವ ಅನ್ನುವಂಥದ್ದು. ಮತ್ತಿನ್ನೊಂದು ಗೊತ್ತಿರಲಿ, ಕೂಡಲ ಸಂಗಮ ಅನ್ನುವಂಥದ್ದು ಬರೀ ಇಲ್ಲಿ ಉತ್ತರ ಕರ್ನಾಟಕ ಅಷ್ಟೇ ಇಲ್ಲ, ಕರ್ನಾಟಕದಲ್ಲಿ ನಾನು ತಿಳುವಳಿಕೆ ಮಟ್ಟಿಗೆ 108 ಸ್ಥಳದಲ್ಲಿ ಕೂಡಲ ಸಂಗಮ ಇದಾವೆ. ಎಲ್ಲೆಲ್ಲಿ ನದಿಗಳು ಸೇರ್ತಾವೋ ಅಲ್ಲೆಲ್ಲ ಕೂಡಲ ಸಂಗಮ ಅಂತ ಅಂತಾರೆ. ಇನ್ನೊಂದು ವಿಚಾರ ಅಂದ್ರೆ ಕೂಡಲ ಅಂದ್ರೂ ಅಷ್ಟೇ, ಸಂಗಮ ಅಂದ್ರೂ ಅಷ್ಟೇನೆ. ಆ ಎರಡು ಪದಗಳ ಅರ್ಥ ಒಂದೇ. ಇಂಥ ಕೂಡಲ ಸಂಗಮ 100ಕ್ಕಿಂತ ಹೆಚ್ಚಿದಾವೆ. ಮತ್ತೆ ಕೂಡಲ ಸಂಗಮ ಎಲ್ಲಾ ದೇಶಗಳಲ್ಲೂ ಇದ್ದಾವೆ. 2 ನದಿನೋ 3 ನದಿನೋ ಸೇರ್ತಕ್ಕಂಥ ಸ್ಥಳವನ್ನ ಅವರೊಂದು ಪಾಕಿಸ್ತಾನದಲ್ಲೂ ಇದ್ದಾವೆ, ಈ ಮುಸ್ಲಿಂ ಕಂಟ್ರಿಲ್ ಇದ್ದಾವೆ, ಕ್ರಿಶ್ಚಿಯನ್ ಕಂಟ್ರಿಲ್ ಇದ್ದಾವೆ, ಎಲ್ಲ ಕಂಟ್ರಿಲ್ ಇದ್ದಾವೆ. ಆದ್ರೆ ನಮ್ಗೆ ಬಸವಣ್ಣ ಅವರು ಅಲ್ಲಿ ತೀರ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಅವರನ್ನ ಬಲಿ ಕೊಡ್ಲಾಯ್ತೋ, ಸಾಯಿಸ್ಲಾಯ್ತೋ, ಅವರೇ ಆತ್ಮಹತ್ಯೆ ಮಾಡ್ಕೊಂಡ್ರು, ಅದು ಗೊತ್ತಿಲ್ಲ. ಒಟ್ಟು ಅವರ ಅಂತ್ಯ ಅಂತೂ ಆಗಿದೆ. ಯಾರು ಬಸವಣ್ಣನವರ ಅಂತ್ಯಕ್ಕೆ ಕಾರಣ ಆದ್ರೂ ಅವರೇ ಅವ್ರ ನಂತರ ಅಲ್ಲೇ ದೇವಸ್ಥಾನ ಕಟ್ಟಿ ಇದು ಬಸವಣ್ಣನ ಐಕ್ಯ ಸ್ಥಳ ಅನ್ನುವಂತ ಸುದ್ದಿಯನ್ನ ಹರಡಿಸ್ಬಿಟ್ಟು ಮತ್ತೊಮ್ಮೆ ಮೂರ್ತಿ ಪೂಜೆಯನ್ನು ಆರಂಭ ಮಾಡಿದ್ದು ಈ ದುರಂತ. ನೀವು ಹೊರಗಡೆ ಹೋಗಿ ಮಾತಾಡ್ತಿದ್ನಿ ಅಂತ ಅಂದ್ಕೊಂಡಿದ್ರೆ ಈ ವಿಚಾರಕ್ಕೆ ಬರ್ತೀನಿ ನಾನು ಈ ಮಾತನ್ನ ಯಾಕೆ ಹೇಳಿದೆ ಅಂತಂದ್ರೆ, ಬಸವ ತತ್ವ, ಶಿವತತ್ವ, ಶರಣತತ್ವ ಇವೆಲ್ಲ ಬೇರೆ ಬೇರೆ ಅಲ್ಲ. ಆದ್ರೆ ಇವ್ಯಾವೂ ಕೂಡ
ವೈದಿಕತೆಯ ಪರವಾಗಿಲ್ಲ. ಅಥವಾ ಇವತ್ತಿನ ಪರಿಭಾಷೆಗಳದಾದ್ರೆ ಹಿಂದೂ ಧರ್ಮದ ಯಾವುದೇ ವಿಚಾರಗಳನ್ನು ಇವರು ಒಪ್ಪಲ್ಲ, ಇದು ಒಪ್ಪಲ್ಲ. ಸಂಪೂರ್ಣವಾಗಿ ವೈದಿಕತೆಗೆ, ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಆಚರಣೆ, ನಂಬಿಕೆ, ಶಿಷ್ಟಾಚಾರ ಎಲ್ಲವೂ ಕೂಡ ಭಿನ್ನ. ಅಂತ ವಿಚಾರಗಳನ್ನ ಯಾರು ನಂಬ್ಕೊಳ್ತಾರೆ ಅವರು ಏನು ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದ ನಕರ ಅಂತ ಹೇಳ್ತಾರಲ್ಲ, ಎಷ್ಟೇ ಅರ್ಥರೇಖೆ ಸಂಪತ್ತಿನ ರೇಖೆ ಇದ್ರೂ ಕೂಡ ಆಯುಷ್ಯನ ರೇಖೆ ಇಲ್ಲ ಅಂತ, ಅವ್ರಿಗೆ ಆಯುಷ್ ಇಲ್ಲ ಅಂತಂದ್ರೆ ಪ್ರಯೋಜನಕ್ಕೆ ಬರಲ್ಲ ಅದು. ಮತ್ತೆ ಎಷ್ಟೇ ಒಳ್ಳೆ ಆಯುಧ ಇದ್ರೂ ಕೂಡ ಅವನು ಹೇಡಿಯಾಗಿದ್ರೆ ಆ ಆಯುಧ ಸದ್ಬಳಕೆಗೆ ಬರಲ್ಲ, ಬಳಸೋದಕ್ಕೆ ಬರಲ್ಲ, ಗೆಲ್ಲಕ್ಕಾಗಲ್ಲ. ಎಷ್ಟೇ ಒಳ್ಳೆ ಕನ್ನಡಿ ಇದ್ರೂ ಕೂಡ ತನ್ನನ್ನು ನೋಡ್ಕೊಳ್ತಕ್ಕಂಥ ಕಣ್ಣಿಲ್ಲ ಅಂತಂದ್ರೆ ಆ ಕನ್ನಡಿಗೆ ಕನ್ನಡಿ ಪ್ರಯೋಜನಕ್ಕೆ ಬರಲ್ಲ. ಹಾಗೆ ಕೋತಿ ಕೈಗೆ ಎಷ್ಟೇ ಒಳ್ಳೆ ಮಾಣಿಕ್ಯ ಕೊಟ್ಟರು ಕೂಡ ಅದಕ್ಕೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಹೀಗೇನೆ ಬಸವ ತತ್ವ, ಶರಣ ತತ್ವ, ಶಿವತತ್ವದ ಚಿಂತನೆಗಳನ್ನ, ಆಚರಣೆಗಳನ್ನ ತಿಳ್ಕೊಳ್ಳದೆ ಇದ್ರೆ, ಆ ಮಾರ್ಗದಲ್ಲಿ ನಡೆದೇ ಇದ್ರೆ ಲಿಂಗ ಇದ್ರೂ ಪ್ರಯೋಜನ ಇಲ್ಲ, ಏನಿದ್ರು ಪ್ರಯೋಜನ ಇಲ್ಲ. ಹಾಗಾದ್ರೆ ಶರಣರನ್ನ ಅರ್ಥ ಮಾಡ್ಕೊಂಡ್ರೆ, ಶರಣತ್ವವನ್ನ ಅರ್ಥ ಮಾಡ್ಕೊಂಡ್ರೆ, ಶಿವತತ್ವವನ್ನ ಅರ್ಥ ಮಾಡ್ಕೊಂಡ್ರೆ ಏನ್ ಲಾಭ ಅಂತ, ಏನ್ ಪ್ರಯೋಜನ ಇಲ್ಲ ಅಂತ ಹೇಳಿದ್ವಿ. ಏನ್ ಲಾಭ ಇದೆ ಅಂತಂದ್ರೆ ಬಹಳ ವಿಸ್ಮಯಕರವಾಗಿರ್ತಕ್ಕಂಥ ಅಂಶ ನನ್ಗನಿಸ್ತದಲ್ಲಿ. ಶರಣ ತತ್ವವನ್ನ ಅರ್ಥ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಅಂತಂದೇ ಬಿಟ್ಟು ಎರಡು ಮಾತಾದ್ಮೇಲೆ ಹೇಳ್ತೀನಿ. ಶರಣ ತತ್ವ ಅಂದ್ರೇನು ಅಂತ ಅದನ್ನ ಹೇಳಿ, ಶರಣ ತತ್ವ ಅಂದ್ರೇನು, ಶಿವತತ್ವ ಅಂದ್ರೇನು, ಬಸವ ತತ್ವ ಅಂದ್ರೇನು, ಅದನ್ನ ಅನುಸರಿಸಿದ್ರೆ ಏನ್ ಪ್ರಯೋಜನ ಅಂತ ನಾನೊಂದು 2-3 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಮುಗಿಸ್ತೀನಿ. ಬಸವ ತತ್ವ, ಶಿವತತ್ವ, ಲಿಂಗಾಯತ ತತ್ವ, ಶರಣ ತತ್ವ ಇವೆಲ್ಲ ಒಂದೇ. ಹಂಗಂದ್ರೇನು ಅಂತ ನನ್ನ ತಿಳುವಳಿಕೆ ಮಿತಿಯಲ್ಲಿ ನನ್ಗೇನಿಸ್ತಂದ್ರೆ, ಮೊದಲೇದು ಶರಣತತ್ವ ಅಂತಂದ್ರೆ ಇಷ್ಟಲಿಂಗವನ್ನಲ್ಲದೆ ಇನ್ಯಾವ ಗುಡಿಗುಂಡಾರದಲ್ಲಿರ್ತಕ್ಕಂಥ ಮಣ್ಣಿನ ದೇವರು, ಕಲ್ಲು ದೇವರು, ಮಡಿಕೆ ದೇವರು, ಬಂಗಾರದ ದೇವರು, ಬೆಳ್ಳಿ ದೇವರು, ಚಿನ್ನದ ದೇವರು, ತಾಮ್ರದ ದೇವರು, ಇವ್ಯಾವ ದೇವರನ್ನು ಕೂಡ ನಂಬಾರ್ದು ಅಂತ ಮೊದಲೇದು ಶರಣತತ್ವ. ಎರಡನೇ ತತ್ವ ಜಾತೀಯತೆಯನ್ನ ನಂಬಾರ್ದು, ಮಾಡಬಾರ್ದು ಅಂತ. ಯಾವುದೇ ಕಾರಣಕ್ಕೂ ಶರಣ ಅಂದ ಮೇಲೆ, ಲಿಂಗ ಧರಿಸಿದ ಮೇಲೆ ಅವನು ಜಾತಿ, ನಾವೆಲ್ಲ ಒಂದೇ ಜಾತಿ, ಒಂದು ಶರಣರು ಅಂತ ಅನ್ಬೇಕು. ಯಾಕಂದ್ರೆ ನಮಗೆ ಮಾಡೆಲ್ ಅನುಭವ ಮಂಟಪ ಇದೆಯಲ್ಲ, ಅನುಭವ ಮಂಟಪದಲ್ಲಿ ಎಲ್ಲರೂ ಇದ್ರು. ಆಕ್ಚುಲಿ ಒಂದೇ ಸಮುದಾಯದವರು, ಒಂದೇ ಜಾತಿಯವರು 4-5 ಜನ ನನಗೆ ಕಾಣಲೇ ಇಲ್ಲ. ವಿಚಿತ್ರ ಅಂದ್ರೆ ನನ್ಗೆ ಆ ದೃಷ್ಟಿಯಲ್ಲಿ ನೋಡಿದ್ರೆ ಅದು ಅನುಭವ ಮಂಟಪ ಕೂಡಲ ಸಂಗಮದಲ್ಲಿ ಇದ್ದಂಥದ್ದು, ಅಲ್ಲಮ ಪ್ರಭುದೇವರ ಅಧ್ಯಕ್ಷತೆಯಲ್ಲಿ ಬಸವಣ್ಣನವರ ಮುಂದಾಳತ್ವದಲ್ಲಿದ್ದಂಥ ಜಗತ್ತಿನ ಮೊದಲ ಸಂಸತ್. ಅದು ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ನನಗೆ ಇನ್ನೊಂದು ಬಹಳ ಸಂತೋಷ ಅಂತಂದ್ರೆ, ಇದು ನಾನು ಆಕ್ಚುಲಿ ತುಮಕೂರು ಜಿಲ್ಲೆಯವರು. ಅಲ್ಲೇ ಇರೋ ಸಿಸ್ಟಮ್ಗೂ ಇಲ್ಲೇ ಸಿಸ್ಟಮ್ಗೂ ನೋಡಿದ್ರೆ ಗಂಗಾವತಿಯ ಈ ವೇದಿಕೆ ಇದೆಯಲ್ಲ, ಗಂಗಾವತಿಯ ಅನುಭವ ಮಂಟಪ ಅಂತ ಅನ್ಸುತ್ತಾನೆ. ಎಲ್ಲರನ್ನೂ ಬಾಚ್ಕೊಳ್ತಕ್ಕಂಥ, ತಪ್ಕೊಳ್ತಕ್ಕಂಥ, ಅರ್ಥ ಮಾಡ್ಕೊಳ್ತಕ್ಕಂಥ ಈ ವ್ಯವಸ್ಥೆ ಇದೆಯಲ್ಲ, ಇದನ್ನ ಕಂಡ್ರೆ ಬಹಳ ನನಗೆ ತಾಯಿ ಮಡ್ಲು ಅಂತ ಅನ್ಸುತ್ತೆ. ಇದಿರ್ಬೇಕು ಬಸವ ತತ್ವ ಅಂತಂದ್ರೆ. ಜಾತೀಯತೆ ಇರಬಾರ್ದು, ಮೌಢ್ಯತೆಗಳು, ಕಂದಾಚಾರಗಳು, ಹೋಮ ಹವನ ಈ ಪದ್ಧತಿಗಳು ಇರಬಾರ್ದು. ಮೂರ್ತಿ ಪೂಜೆ ಮಾಡಲೇಬಾರ್ದು. ಅಂಗೈಯಲ್ಲಿ ಲಿಂಗ ಇದ್ರೆ ಅನ್ಯ ಲಿಂಗಗಳ ನೆನೆವನೆ ನಿಮ್ಮ ಭಕ್ತನು ಅನ್ನುವಂತ ವಚನ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಮೂರ್ತಿ ಪೂಜೆಗಳನ್ನು ಮಾಡಬಾರ್ದು. ಇಷ್ಟಲಿಂಗವಲ್ಲದೆ, ಬಸವಣ್ಣನಲ್ಲದೆ ಇನ್ಯಾವ ದೇವತೆಗಳನ್ನು ಕೂಡ ಆರಾಧನೆ ಮಾಡಬಾರ್ದು. ಒಂದು ಮೌಢ್ಯತೆ ಇರಬಾರ್ದು,
ದೇವಸ್ಥಾನಗಳಿಗೆ ಹೋಗ್ಬಾರ್ದು, ಜಾತೀಯತೆಯನ್ನ ಮಾಡಬಾರ್ದು. ಇವುಗಳಿದ್ರೆ ಅವನು ಲಿಂಗಾಯತ ಆಗ್ತಾನೆ. ಜಾತೀಯತೆ ಮಾಡಬಾರ್ದು. ಇದ್ರಿದ್ರೆ ಏನ್ ಲಾಭ ಅಂತ, ಇವಿದ್ರೆ ಏನ್ ಲಾಭ ಅಂತ. ಒಂದು ನಿಮಿಷ, 2 ನಿಮಿಷ ಇದ್ರಿದ್ರೆ ಏನ್ ಲಾಭ ಅಂತ. ಸುಮ್ನೆ ಯಾಕಿರ್ಬೇಕು, ನಾವು ಚೆನ್ನಾಗಿದ್ವಪ್ಪ, ನಾವ್ ಯಾಕೆ ಹಂಗಿರ್ಬೇಕು ಅನ್ನುವಂತ ಪೂರ್ವಾಗ್ರಹ ಮನಸ್ಸುಗಳು ಇರ್ತವೆ. ಆದ್ರೆ ಲಾಭ ಏನು ಅಂತಂದ್ರೆ, ಶರಣ ತತ್ವಿಗೆ ಅಂಶಗಳು ಹೇಳಿದ್ನಲ್ಲ, ಆ ಅಂಶಗಳು, ಆ ಗುಣಗಳು ನಮ್ಮಲ್ಲಿದ್ರೆ ಏನ್ ಲಾಭ ಅಂತಂದ್ರೆ, ಇದಲ್ಲೇ ಹೇಳ್ತಾನೆ, ಆಯುಷ್ ರೇಖೆ, ಅರ್ಥರೇಖೆನೂ ಬರ್ತದೆ, ಆಯುಷ್ ರೇಖೆನೂ ಬರ್ತದೆ, ಸಂಪತ್ತನು ಬರ್ತದೆ. ಈ ಗುಣಗಳು ನಾವು ಅಳವಡಿಸ್ಕೊಂಡ್ರೆ, ಜಾತೀಯತೆಯನ್ನ ಮಾಡ್ಲಿಲ್ಲ ಅಂತಂದ್ರೆ, ಹೋಮ ಅವಗಳನ್ನ ಮಾಡ್ಲಿಲ್ಲ ಅಂತಂದ್ರೆ, ಕಂದಾಚಾರಗಳನ್ನ ನಂಬಲಿಲ್ಲ ಅಂತಂದ್ರೆ, ಮಡಿಮೈಲಿಗಳನ್ನ ಮಾಡ್ಲಿಲ್ಲ ಅಂತಂದ್ರೆ, ನಮ್ಮ ಮನಸ್ಸು ಶುದ್ಧ ಆಗುತ್ತೆ, ನಮ್ಮ ವ್ಯವಹಾರ ಚೆನ್ನಾಗಾಗುತ್ತೆ, ಸಂಪತ್ತು ಹೆಚ್ಚಾಗುತ್ತೆ, ಆಯಸ್ಸು ಹೆಚ್ಚಾಗುತ್ತೆ. ನಾವು ಮಾಡ್ತಕ್ಕಂಥ ಮೆಡಿಟೇಷನ್ ಇದೆಯಲ್ಲ, ಇದು ಆಯುಷ್ ಹೆಚ್ಚು ಮಾಡ್ತದೆ. ಒಂದು ಆಯುಷ್ ಹೆಚ್ಚು ಮಾಡ್ತದೆ, ನಮ್ಮ ಸಂಪತ್ತು ಹೆಚ್ಚು ಮಾಡ್ತದೆ. ಮತ್ತಿನ್ನೊಂದು ಆಯುಧ ಆಗುತ್ತೆ. ಚಂದ್ರಾಯುಧದಲ್ಲಿ ಫಲವೇನಂತಿದೆಯಲ್ಲ ಅಂಧಕನ ಕೈಯಲ್ಲಿ. ಈ ವಚನಗಳು, ಶರಣರ ತತ್ವ ನಮಗೆ ಮನಸ್ಸಿಗೆ ಬಂದ್ರೆ, ಶಿವತತ್ವ ನಮಗೆ ಮನಸ್ಸಿಗೆ ಬಂದ್ರೆ, ನಾವು ಅರ್ಥ ಮಾಡ್ಕೊಂಡ್ರೆ ಅದು ಆಯುಧ ಆಗುತ್ತೆ. ಆಯುಧ ಅಂತಂದ್ರೆ ಕೇವಲ ಬಂದೂಕೋ, ಮೊಚ್ಚೋ, ಲಾಂಗೋ, ಚೂರಿನೋ, ಬರ್ಜಿನೋ ಅಲ್ಲ ಆಯುಧ. ಈ ಶರಣ ತತ್ವ ಇದೆಯಲ್ಲ, ಬಹುಶಃ ಈ ಜಗತ್ತನ್ನ ಗೆಲ್ಲಲಿಕ್ಕೆ ಬಹುದೊಡ್ಡ ಅಸ್ತ್ರ, ಬಹುದೊಡ್ಡ ಆಯುಧ. ಈ ಆಯುಧ ನಮ್ದಾಗ್ತದೆ. ಇನ್ನು ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ನಾವು ಕುರುಡರಾಗಿದ್ದೀವಿ, ಅನ್ಯ ದೇವರುಗಳನ್ನೆಲ್ಲ ನಂಬಿ ಗುಡಿಗುಂಡಾರಗಳನ್ನ ಸುತ್ತಾಡಿ, ಮೌಢ್ಯತೆ, ಭಯ, ವಿಶೇಷವಾಗಿ ಭಯ ಆಗಿದೆ ನಮ್ಗೆ. ಶರಣ ತತ್ವವನ್ನು ನಾವು ಅನುಸರಿಸಿದ್ದೇ ಆಗಿದ್ರೆ, ಬಸವ ತತ್ವದಲ್ಲಿ ನಡೆದಿದ್ದೇ ಆಗಿದ್ರೆ, ಶಿವತತ್ವವನ್ನ ಅನುಸರಿಸಿದ್ದೇ ಆಗಿದ್ರೆ, ನಮಗೆ ಕುರುಡತ್ವ ಹೋಗುತ್ತೆ, ಅಂಧಕಾರ ಹೋಗುತ್ತೆ, ಬೆಳಕು ಬರುತ್ತೆ, ಮಾಣಿಕ್ಯ ಆಗ್ತೀವಿ ನಾವು. ಬಸವತತ್ವ ಇದ್ರೆ ಇವೆಲ್ಲವೂ ಬರ್ತವೆ ನಮ್ಗೆ. ಕೊನೆಗೆ ಇನ್ನೊಂದು ಮಾತಂದ್ರೆ, ಬಂಧುಗಳೇ, ಹಿರಿಯರೇ, ಕಿರಿಯರೇ, ಭಾರತದಲ್ಲಿ ಬೇರೆ ಬೇರೆ ದೇಶದ ಅರಬ್ ಕಂಟ್ರೀಸ್ ಬಂದಂತ ಮುಸ್ಲಿಮರಾಗ್ಲಿ, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಈ ದೇಶವನ್ನ ಆಳಿದ್ದು ಅಕಸ್ಮಾತ್ ಬಸವಣ್ಣನವರ ದಯೆಯೇ ಧರ್ಮದ ಮೂಲವಯ್ಯ ಅನ್ನುವಂಥದ್ದೇನಾದ್ರೂ ಜಾರಿ ಆಗಿದ್ರೆ ಅವ್ರು ಯಾರು ಈ ದೇಶಕ್ಕೆ ಬರ್ತಿರ್ಲಿಲ್ಲ. ಅದನ್ನ ಅಳಿಸಿ ಹಾಕಿ ಭಯವೇ ಧರ್ಮದ ಮೂಲವಯ್ಯ ಅನ್ನುವಂತ ಮಾಡಿದಂತ ಕರ್ಮಕ್ಕೆ, ಪಾಪಕ್ಕೆ, ಅಪಕೃತ್ಯಕ್ಕೆ ಭಾರತ ಬೇರೆ ದೇಶದವರಿಗೆ ಬಲಿಯಾಗಿತ್ತು ಸಾವಿರಾರು ವರ್ಷಗಳಿಂದ. ಈಗಲಾದ್ರೂ ನನಗೆ ಎಷ್ಟು ಸಂತೋಷ ಅಂದ್ರೆ, ಮನೆಗಳಲ್ಲಿ ಈ ರೀತಿ ಎಲ್ಲರೂ ಸೇರ್ಕೊಂಡು ಮಾಡ್ತೀವಲ್ಲ, ಇದು ವರ್ಷ ಪೂರ್ತಿ ನಡೆಯಕ್ಕ ಎಷ್ಟು ಸಾಧ್ಯನೋ, ಎಷ್ಟು ಸಮಸ್ಯೆ ನನಗೆ ಗೊತ್ತಿಲ್ಲ. ನಾವೆಲ್ಲ ಸೇರ್ಕೊಂಡು ವರ್ಷ ಪೂರ್ತಿ ಮಾಡ್ಬೇಕು. ಬರೀ ಗಂಗಾವತಿಗಲ್ಲ, ಈ ಗಂಗಾವತಿ ಕೊಪ್ಪಳದ ಗಡಿ ದಾಟ್ಕೊಂಡು ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಕೇರಳ ಎಲ್ಲ ಕಡೆಗೂ ಪಸರಿಸಿದ್ದೇ ಆದ್ರೆ ಇನ್ಯಾವ ಧರ್ಮಗಳು ಈ ದೇಶದಲ್ಲಿ ಉಳಿಯಲ್ಲ. ಇದು ವಿಶ್ವಧರ್ಮ ಆಗುತ್ತೆ. ಇಂಥ ವಿಶ್ವಧರ್ಮ ಆಗ್ಲಿಕ್ಕೆ ಶರಣತತ್ವ, ಶಿವತತ್ವ, ಬಸವತತ್ವ ನಮಗೂ ನಿಮ್ಮೆಲ್ರಿಗೂ ಕನ್ನಡಿಯಾಗ್ಲಿ, ನಮಗೂ ನಿಮ್ಗೆಲ್ರಿಗೂ ಬೆಳಕಾಗ್ಲಿ, ನಮಗೂ ಎಲ್ರಿಗೂ ಸದಾ ಉರಿತಕ್ಕಂಥ ಜ್ಯೋತಿ ಆಗ್ಲಿ ಅಂತ ಪ್ರಾರ್ಥಿಸ್ತಾ, ಬಸವಲಿಂಗಾಯ ನಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಕಾಲದಲ್ಲಿ ಗಂಗಾವತಿಯಲ್ಲಿ 8 ಚಿತ್ರಮಂದಿರಗಳು ದಿನಕ್ಕೆ 4 ಶೋ ಹೌಸ್ಫುಲ್ ಆಗಿ ನಡೀತಿದ್ವು. ಈಗ ನೀವು ಗಂಗಾವತಿ ಅಂತಲ್ಲ, ನೀವು ಯಾವುದೇ ಊರಿಗೆ ಹೋಗ್ರಿ ಎಲ್ಲ ಥಿಯೇಟರ್ಗಳು ಹೋಗಿ ಕಲ್ಯಾಣ ಮಂಟಪಗಳು ಆಗ್ತಾ ಇದಾವ. ಕಾರಣ ಏನಂದ್ರೆ, ಮನೆಗಳೇ ಚಿತ್ರಮಂದಿರಗಳಾಗ್ಯಾವ. ಮನೆಗೆ TV ಬಂದು ಥಿಯೇಟರ್ ಮನೆಗೆ ಬಂದ್ಬಿಟ್ಟೈತಿ. ಹೀಗಾಗಿ ಇವತ್ತು ಯಾರ ಮನೆಗೆ ಹೋಗ್ರಿ ನೀವು, 6ರಿಂದ 9 ಗಂಟೆವರೆಗೆ ಎಲ್ಲ ಧಾರಾವಾಹಿಯಲ್ಲಿ ಹೆಣ್ಮಕ್ಳು ಫುಲ್ ಬಿಜಿ. ಆ ಹಿನ್ನೆಲೆಯಲ್ಲಿ ಈ ಅಟ್ಲೀಸ್ಟ್ ನಮ್ಮ ಹಿರಿಯರು ಏನು ಮಾಡಿದಾರಲ್ಲ, ಶ್ರಾವಣ ಮಾಸ ಅಂತ, ಶ್ರಾವಣ ಅಂದ್ರೆ ಶ್ರವಣ ಕೇಳೋದು. ಆ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಬಸವ ಪರ ಸಂಘಟನೆಗಳು ಕೂಡಿಕೊಂಡು
ಒಂದು ತಿಂಗಳ ಪರ್ಯಂತರ ಈ ಶ್ರಾವಣ ಮಾಸ, ಯಾಕಂದ್ರೆ ಅವಾಗ ಪುರಾಣ ಹಚ್ತಿದ್ರು. ಪುರಾಣ ಕೇಳಷ್ಟು ವ್ಯವಧಾನ ಯಾರಿಗೂ ಇಲ್ಲ. ಒಂದು ತಾಸಿನಲ್ಲೇ ಎಲ್ಲ ಕಾರ್ಯಕ್ರಮ ಮುಗಿಬೇಕು. ಆ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಎಲ್ಲ ಬಸವಪರ ಸಂಘಟನೆಗಳು ಕೂಡಿಕೊಂಡು ಒಂದು ತಾಸಿನ ಕಾರ್ಯಕ್ರಮದಲ್ಲಿ ನಾವು ಸಮಯ ಪಾಲನೆ ಸರಿಯಾಗಿ 6:42 ಅಂದ್ರೆ 3 ನಿಮಿಷ ಮೆಡಿಟೇಷನ್, 6:45 ಪ್ರಾರ್ಥನೆ, 7 ಗಂಟೆಯಿಂದ ಒಬ್ಬ ಅನುಭಾವಿ ಕಡೆಯಿಂದ ಅರ್ಧ ಗಂಟೆಯ ಒಂದು ಅನುಭವದ ಕಾರ್ಯಕ್ರಮವನ್ನ ನಾವು ನೆರವೇರಿಸ್ತಾ ಇದ್ವಿ. ಯಾಕಂದ್ರೆ ಸಮಯ ಬಹಳ ಮುಖ್ಯ. ನಾವು ಜನ ಸಮಯಕ್ಕೆ ಸರಿಯಾಗಿ ಬರೋದಲ್ಲ ಅಂತೀರಿ. ನಾವು ನಿನ್ನೆಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ ನೋಡಿದ್ರೆ ಕರೆಕ್ಟ್ 6:42 ಎಲ್ಲರೂ ಬಂದಿರ್ತಾರೆ. ಅಂದ್ರೆ ಜನರಲ್ ತಪ್ಪಿಲ್ಲ, ನಾವು ಅವರಿಗೆ ಸರಿಯಾಗಿ ಸಮಯ ಪಾಲನೆ ಮಾಡ್ತಾ ಇಲ್ಲ. ಇದು ಒಂದು ರೀತಿ ಹೆಂಗಾಗಿದೆ ಅಂದ್ರೆ ಜನ ಬರ್ಲಿ ಅಂತ ಅವ್ರ ಕಾರ್ಯಕ್ರಮ ಚಾಲು ಮಾಡೋದಿಲ್ಲ, ಕಾರ್ಯಕ್ರಮ ಚಾಲುವಾಗದ ಅಂತ ಜನ ಬರೋದಿಲ್ಲ. ಇದು ಒಂದ್ ರೀತಿ ಹೆಂಗಂದ್ರೆ ಲಗ್ನ ಆಗೋವರಿಗೆ ಹುಚ್ಚು ಬಿಡೋದಿಲ್ಲ, ಹುಚ್ಚು ಬಿಡೋವರಿಗೆ ಲಗ್ನ ಆಗೋದಿಲ್ಲ ನಮ್ಮ ಹಿನ್ನೆಲೆಯಲ್ಲಿ ಇದಂಗಾಗಿದೆ. ಆದ ಕಾರಣ ನಾವು ಬಸವಪರ ಸಂಘಟನೆಯವರು ಏನ್ ಮಾಡಿವಿ ಅಂದ್ರೆ ಲಾಸ್ಟ್ ಕಳೆದ ವರ್ಷದಿಂದ ಇದನ್ನ ಪ್ರಾಯೋಗಿಕವಾಗಿ ಯಾಕೆ ನಾವು ಸಮಯ ಪಾಲನೆ ಮಾಡಬಾರ್ದು, 4 ಮಂದಿ ಇರ್ಲಿ, ಆ ಟೈಮ್ ಅಂದ್ರೆ ಟೈಮಿಗೆ ಪ್ರಾರಂಭ ಮಾಡೋಣ ಅಂತಂದ್ವಿ. ಜನ ಎಷ್ಟು ಉತ್ಸಾಹದಿಂದ ಅದಕ್ಕೆ ಸಹಕಾರ ಕೊಟ್ಟಾರಂದ್ರೆ ಸರಿಯಾದ ಸಮಯಕ್ಕೆ ಬರ್ತಾರ. ನಾವು ಒಂದು ತಾಸಿಗೆ ಅವ್ರಿಗೆ ಕಾರ್ಯಕ್ರಮ ಬಿಟ್ರೆ 8 ಗಂಟೆಗೆ ನಾವು ಮನೆಗೆ ಹೋಗ್ಬೋದು ಅಂಬುದು ಅವ್ರಿಗೆ ಗ್ಯಾರಂಟಿ ಇದ್ರೆ ಎಲ್ಲರೂ ಕಾರ್ಯಕ್ರಮಕ್ಕೆ ಬರ್ತಾರ. ನಾವು ನಿನ್ನೆ ದಿವಸ ಇದು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಿನ್ನೆ 24ನೇ ತಾರೀಕು ಇದೇ ಕುವೆಂಪು ಬಡಾವಣೆಯಲ್ಲಿರ್ತಕ್ಕಂಥ ನಾಗರಾಜ್ ಗುತ್ತೇದಾರ್ ಅವ್ರ ಮನೆಯಲ್ಲಿ ಕಾರಟಿಗೆ ಲೀಲಾ ಮಲ್ಲಿಕಾರ್ಜುನ್ ಅವರು ಇಳೆನಿಂಬು ಮಾವ ಮಾದಲಕ್ಕೆ ಹುಳಿ ನೀರ ನೆರೆದವರ ಆರಯ್ಯ ಅಂತಕ್ಕಂಥ ಒಂದು ವಚನವನ್ನ ಅನುಭವ ಮಾಡಿದ್ರು. ಇವತ್ತು ನಮ್ಮ ಶರಣರಾಗಿರ್ತಕ್ಕಂಥ ಪಂಪಾಪತಿ ಚೌಡಿ ದಂಪತಿಗಳು ನೋಡ್ರಿ, ಅವ್ರ ಮನೆಯ ಹೆಸರೇ ಬಸವ ಸದನ. ಬಸವಣ್ಣ ಅವಾಗ ಬಂದ್ಬಿಟ್ಟ ಈ ಮನೆಗೆ. ಆ ಹಿನ್ನೆಲೆಯಲ್ಲಿ ಇವತ್ತು 2ನೇ ದಿವಸದ ಕಾರ್ಯಕ್ರಮ ಅವರು ಡಿಮ್ಯಾಂಡ್ ಮಾಡಿದ್ರು, ನಮ್ಮ ಮನೆಯಿಂದನೇ ಫಸ್ಟ್ ಆಗ್ಬೇಕಂತ. ಆದ್ರೆ ನಿಮ್ಮ ಮನೆಯಿಂದನೇ ಫಸ್ಟ್, ಅದು ನಿನ್ನೆ ಉದ್ಘಾಟನೆ, ಇದು ನಿಮ್ಮ ಮನೆಯಿಂದನೇ ಫಸ್ಟ್ ಆಗಿದೆ. ಬಸವ ಸದನದಿಂದನೇ ಹೊರಟಿದಾನೆಂಬ ಭಾವನೆಯಿಂದ ಈ ಕಾರ್ಯಕ್ರಮವನ್ನ ನಾವು ನೀವುಗಳೆಲ್ಲರೂ, ಯಾಕಂದ್ರೆ ಗಂಗಾವತಿಯಲ್ಲಿ ಎಲ್ಲರಿಗೂ ದೇವರು ಎಲ್ಲದೂ ಕೊಟ್ಟಿದ್ದಾನೆ. 4 ಒಳ್ಳೆ ಮಾತುಗಳನ್ನ ಕೇಳತಕ್ಕಂಥ ಸಮಯ ಇಲ್ಲ. ಆ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳೋಣ. ಒಂದು ತಿಂಗಳ ಪರ್ಯಂತ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ನೀವುಗಳೆಲ್ಲರೂ ಕೈ ಜೋಡಿಸೋಣ. ನಿಮಗೆ ಯಾವುದು ಮಾತನಾಡುವಾಗ ಯಾವ ವಿಷಯ ನಿಮ್ಗೆ ಅಪ್ಲೈ ಆಗುತ್ತೋ ಅದು ನಿಮ್ಮದಂತ ತಗೊಳ್ರಿ. ನಿಮ್ಗೆ ಯಾವ್ದು ಅಪ್ಲೈ ಆಗಿಲ್ಲ ಅದು ಬಸವಣ್ಣನ ಪಾದಕ್ಕೆ ಅರ್ಪಿಸ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ತಾವೆಲ್ಲರೂ ಗಂಗಾವತಿ ನಗರದಲ್ಲಿ ಯಶಸ್ವಿಗೊಳಿಸಬೇಕಂತ ಎಲ್ಲ ಬಸವಪರ ಸಂಘಟನೆಗಳ ಪರವಾಗಿ ತಮ್ಮಲ್ಲಿ ಹೃತ್ಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ಶರಣಾರ್ಥಿಗಳು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.